ಗೋವುಗಳ ರಕ್ಷಿಸಿದ ಬಿಜೆಪಿ ಶಾಸಕ ಬಸವ ಕಲ್ಯಾಣ ಶಾಸಕ ಶರಣು ಸಲಗರ್ನಿಂದ ಗೋವುಗಳ ರಕ್ಷಣೆ. ಶೆಡ್ನಲ್ಲಿ ಗೋವುಗಳನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಟಿರುವ ಶಂಕೆ. ಗೋವುಗಳ ರಕ್ಷಣೆ. ಬಸವ ಕಲ್ಯಾಣದ ಮೆಹಬೂಬ್ ನಗರದ ಕಟುಕರ ಗಲ್ಲಿಯಲ್ಲಿ ಘಟನೆ. ಸುಮಾರು 30ರಿಂದ 40 ಗೋವುಗಳ ರಕ್ಷಣೆ. ನಿನ್ನೆ ರಾತ್ರಿಯಿಂದ ಗೋವುಗಳ ರಕ್ಷಿಸಲು ಗಸ್ತು ತಿರುಗಾಡಿದ್ದ ಶಾಸಕ ಶರಣು ಸಲಗರ್ ಇವತ್ತು ಬೆಳಗ್ಗೆ ಗೋವುಗಳನ್ನ ಸಂಗ್ರಹಿಸಿಟ್ಟಿದ್ದ ಶೆಡ್ ಮೇಲೆ ಪೊಲೀಸ್ ಅಧಿಕಾರಿಗಳೊಂದಿಗೆ ದಾಳಿ. ಬಕ್ರೀದ್ ಹಬ್ಬದ ಹಿನ್ನೆಲೆ ಗೋವುಗಳನ್ನ ಸಂಗ್ರಹಿಸಿಟ್ಟಿರುವ ಶಂಕೆ. ಶೆಡ್ನಲ್ಲಿ ಗೋವುಗಳನ್ನ ಕಂಡು ಕಸಾಯಿಖಾನೆ ಮಾಲೀಕರು ಮತ್ತು ಮಾಜಿ ಎಂಎಲ್ಸಿ ವಿರುದ್ಧ ಶಾಸಕ ಶರಣು ಸಲಗರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾಜಿ ಎಂಎಲ್ಸಿ ವಿಜಯ್ ಸಿಂಗ್ ವಿರುದ್ಧ ತೀವ್ರ ವಾಗ್ದಾಳಿ. ವಿಜಯ್ ಸಿಂಗ್ಗೆ ಇದನ್ನ ತೋರಿಸಿ ಗೋವುಗಳನ್ನ ರಿಲೀಸ್ ಮಾಡಬೇಕು. ಇಂತಹ ಅಧಿಕಾರಿಗಳನ್ನ ತಂದಿದ್ದಕ್ಕೆ ವಿಜಯ್ ಸಿಂಗ್ಗೆ ನಾಚಿಕೆ ಬರಬೇಕು. ಇವುಗಳನ್ನ ಕಡಿಲಿಕ್ಕೆ ಬಿಡಬೇಕಾ? ತಾಕತ್ತಿದ್ರೆ ವಿಜಯ್ ಸಿಂಗ್ಗೆ ಬರೋಕೆ ಹೇಳಿ. ವಿಜಯ್ ಸಿಂಗ್ ಬಾ ಇಲ್ಲಿಗೆ, ಇದೆಲ್ಲ ನಿನ್ನ ಕೊಮ್ಮಕ್ಕನಿಂದಲೇ ನಡೆಯುತ್ತಿದೆ ಅಂತ ಕಿಡಿಕಾರಿದರು. ಗೋವುಗಳನ್ನ ವಧೆ ಮಾಡಿ ಸಂಗ್ರಹಿಸಿಟ್ಟಿದ್ದ ಕೊಂಬುಗಳನ್ನ ಪೊಲೀಸರಿಗೆ ತೋರಿಸಿದ ಶಾಸಕ ಶರಣು ಸಲಗರ್. ಶೆಡ್ನಲ್ಲಿ ಗೋವುಗಳನ್ನ ಸಂಗ್ರಹಿಸಿಟ್ಟಿದ್ದು ಯಾಕೆ ಎಂಬ ಬಗ್ಗೆ ಪೊಲೀಸರಿಂದ ಪರಿಶೀಲನೆ. ಬಸವ ಕಲ್ಯಾಣದಲ್ಲಿ ಗೋವಿನ ರಕ್ತ ಹರಿಯಲು ಬಿಡುವುದಿಲ್ಲ. ಗೋವುಗಳು ನಮ್ಮ ಪಾಲಿನ ದೇವರು. ನನ್ನ ಬಗ್ಗೆ ಬರೆಯುವ ಡೋಂಗಿ ಹಿಂದೂಗಳೇ, ತಾಕತ್ತಿದ್ರೆ ಇಲ್ಲಿ ಬಂದು ಓಡಾಡಿ. ನಿಮ್ಮಲ್ಲಿ ತಾಕತ್ತಿದ್ರೆ ಒಂದು ಆಕಳುವಿನ ಜೀವ ಉಳಿಸಿ. ಗೋವುಗಳ ರಕ್ಷಣೆಗೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಹದ್ದಿನ ಕಣ್ಣು ಇಡುವಂತೆ ಕರೆ. ಇವತ್ತು ಆಕಳು ಕಡಿದು ಹಾಕ್ತಾರೆ, ನಾಳೆ ನಮ್ಮ ಸಂಹಾರ ಆಗುವ ದಿನಗಳು ದೂರವಿಲ್ಲ ಎಂದ ಶಾಸಕ ಶರಣು ಸಲಗರ್. ಸುಪ್ರಭಾತ ನ್ಯೂಸ್, ಬಸವ ಕಲ್ಯಾಣ. ನಾನು ಹೇಳಿವಲ್ಲ, 50 ವರ್ಷ ಬದುಕಿವಿ ಸಾಕು. ಆಕಳುಗಳಿಗೂ ನಿರ್ಧಾರ ಅದು ನೀವು ಕಣ್ಣಾರೆ ನೋಡ್ಬೇಕಲ್ಲ ಸರ್. ಕಾನೂನು ಹೇ ಕರ್ನಾ. ನೋಡ್ರಿ ಅಂಬರೀಶ್ ವಿಜಯ್ ಸಿಂಗ್ ತಂದು ತೋರಿಸಿ. ನೀವು ವಿಜಯ್ ಸಿಂಗ್ ಬಂದ್ ನೋಡ್ರಿ, ಅವ್ರ ಹಿಂದೆ ಚಸ್ಮಾ ಹಚ್ಕೊಂಡು ಚೇಲಗಳು ಫೇಸ್ಬುಕ್ ದಾಗ ಬರೀತಾರಲ್ರಿ ನನ್ನ ವಿರುದ್ಧ. ಆ ಮಾನ್ಗೇಡಿಗಳಿಗೆ ತಂದು ತೋರಿಸ್ರಿ. ಇದು ಅರ್ಧ ಕಪ್ ಚಾ ರೋಡಿನ ಮೇಲೆ ಕೂತು ಮಾನ್ಗೇಡಿಗಳು. ಮತ್ತೆ ಶಾಂತಿ ಬೇಕಂದ್ರೆ ಬಸವ ಕಲ್ಯಾಣದಾಗ ಇವ್ರ ಜನ್ಮಕ್ಕೆ ಬೆಂಕಿ ಹಾಕವ. ಇದು ಇಷ್ಟು ರಿಲೀಸ್ ಮಾಡ್ಬೇಕು ಈಗ ದನಗಳು. ನಾ ತೆಳಗ್ ಕೂಡ್ತೀನಿ ಟೌನಿನೊಳಗೆ. ಇವ್ ರಿಲೀಸ್ ಮಾಡ್ತೀನಿ ಎಲ್ಲ. ಕರ್ಗೋಳ ಕಡಿಲತ್ತಾರ್ರಿ, ಆಕಳ ಕರ್ಗೋಳು. फोन तारो एसपी साहब भी बात करती. ನೋಡ್ರಿ ನ್ಯಾಮಗೌಡ್ರು ಏನಂದ್ರು, ಇಲ್ಲ ಒಂದು ಆಕಳಿಗೆ ಏನು ಆಗ್ಬಿಡಲ್ಲ. ಇದು ಕಾನೂನ ನಿಮ್ದು, ಇದು ಸರ್ಕಾರ ನಡೆಸೋ ರೀತಿನ ಇದು. ಅದು ಬಸವ ಕಲ್ಯಾಣದಲ್ಲಿ ಮಾಡ್ತೀವಿ ವೆರಿಫೈ. ಆ ಡಾಕ್ಯುಮೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂಬರೀಶ್ ಅವರು, ವೆಟರ್ನರಿ ಡಾಕ್ಟರ್ ಆನಂದ್ ಪಾಟೀಲ್ ಅವರ ನೇತೃತ್ವದೊಳಗೆ ಸುಮಾರು ಒಂದು 40 ಗೋವುಗಳನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ನಾವು ಈಗಾಗಲೇ ಮಾಡಿದ್ದೀವಿ. ಬಸವ ಕಲ್ಯಾಣದೊಳಗೆ ಯಾವ ಮೂಲದವನು ಇಂಥ ಕೆಲಸ ನಡೀತು ಅಂದ್ರೆ ನನಗೆ ಇನ್ಫಾರ್ಮ್ ಮಾಡ್ರಿ, ಸ್ವತಃ ನಾನೇ ಬರ್ತೀನಿ. ದಯಮಾಡಿ ಇದು ಒಂದು ಈ ಕೆಟ್ಟ ಕೆಲಸ ನಿಂದಿರ್ಬೇಕಂತೇಳಿ ಈಗಾಗಲೇ ನಾನು ಎಲ್ಲ ಮುಸ್ಲಿಂ ಸ್ನೇಹಿತರಿಗೆ ನಿನ್ನೆಯಿಂದ ನಾನು ವಿನಂತಿಯನ್ನು ಮಾಡಿದ್ದೇನೆ. ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು. ಬಸವ ಕಲ್ಯಾಣ ನೆಲದೊಳಗೆ ಯಾವುದೇ ಕಾರಣಕ್ಕೂ ಗೋವಿನ ರಕ್ತ ನಾವು ಹರಿಲಕ್ಕೆ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದು ನೀವು ಮರಿಬೇಕು. ಅದು ಎಲ್ಲೇ ಇದ್ರೂ ಕೂಡ ನಾನು ಸ್ವತಃ ಬರ್ತೀನಿ. ಯಾರು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಕೆಲಸ ಯಾರ ನಮ್ಮಿಂದ ಆ ಲೀಡರ್ ಈ ಲೀಡರ್ ನಮ್ಮಿಂದ ಅವ್ರ ಅಂತ ತಿಳ್ಕೊಂಡಿರಂದ್ರ ಅದು ನೀವು ತಲೆ ತೆಗೆದು ಹಾಕ್ರಿ. ನಾವು 100ಕ್ಕೆ 100 ಗೋಗಳಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಬಸವ ಕಲ್ಯಾಣದೊಳಗ ನಾವು ಮಾಡ್ತೀವಿ. ಅದ್ರ ಹಾಲು ಕುಡಿದು ಬೆಳೆದಿದ್ವಿ ನಾವು. ಗೋ ಮಾತೆ ಅಂತ ಹೇಳಿ ಪೂಜೆ ಮಾಡ್ತೀವಿ ನಾವು. ಗೋವಿನ ಮೂತ್ರ ಕುಡಿದು ಅದರಿಂದ ಮುಖ ತಕೊಂಡು ಬೆಳೆದವ್ರು ನಾವು.
ಅದು ನಮ್ಮ ಪಾಲಿಗೆ ದೇವರದ. ಅದು ಉಳಿದ್ರೆ ಮಾತ್ರ ಈ ದೇಶ ಉಳಿತದ. ಈ ದೇಶ ಏನಾರ ಉಳಿಬೇಕು, ಭವ್ಯ ಭಾರತ ಏನಾರ ಉಳಿಬೇಕು, ಹಿಂದೂಸ್ತಾನ್ ಅಂತ ಹೇಳಿದ್ರು ನಾವು ಕರ್ಸೋಬೇಕು. ನಾವು ಗಟ್ಟಿ ಹಿಂದೂಗಳು ಅಂತ ಹೇಳಿ ಕರ್ಸೋಬೇಕಂದ್ರ ಗೋವುಗಳಿಗೆ ರಕ್ಷಣೆ ಮಾಡಿದ್ರೆ ಮಾತ್ರ ಸಾಧ್ಯ. ಗೋವುಗಳಿಗೆ ಒಂದು ವೇಳೆ ರಕ್ಷಣೆ ಮಾಡಲಾರ್ದೆ ನೀವೇನಾರೆ ಢೋಂಗಿ ಸೋಗಿನೊಳಗ ಢೋಂಗಿ ಹಿಂದೂಗಳು ಥೋಡೆ ಮಂದಿ ಬಂದು ನನ್ನ ವಿರುದ್ಧ ಫೇಸ್ಬುಕ್ ದೊಳಗೆ ಚಸ್ಮಾ ಹಚ್ಕೊಂಡು ನಾಲ್ಕು ನೀವೇನ್ ಕೂತು ಬರ್ತಿರಲ್ಲ, ನಿಮ್ಮಲ್ಲಿ ತಾಕತ್ತಿದ್ರೆ ಬಂದು ಇಲ್ಲಿ ಓಡಾಡ್ರ. ನೀವು ನಿಮ್ಮ ಲೀಡರ್ ವಿಜಯ್ ಸಿಂಗ್ ತೋಡ್ ಬಂದು ಓಡಾಡ್ರಿ. ಒಂದು ಆಕಳು ಉಳಿಸ್ರ, ಒಂದು ಕರಿ ಉಳಿಸ್ರಿ. ನಿಮ್ಮಲ್ಲಿ ತಾಕತ್ತಿದ್ರೆ ನಾ ಸೆಲ್ಯೂಟ್ ಮಾಡ್ತೀನಿ ನಿಮಗ. ನಿನ್ನೆ ಹಿಡಿದು ಓಡಾಡ್ಲತ್ತೀವಿ. ಅದಕ್ಕಾಗಿ ದಯಮಾಡಿ ಬಸವ ಕಲ್ಯಾಣದ ಯಾವುದೇ ಪ್ರದೇಶದೊಳಗೂ ಕೂಡ ಎಲ್ಲರೇ ಕಾಣ್ತು ಅಂದ್ರೆ ನಮ್ಮ ಗಮನಕ್ಕೆ ತೊಗೊಂಬರಿ. ಅವು ಕುಳಿಸ್ತಕ್ಕಂತ ಕೆಲಸ ಕಾನೂನಿನ ಅಡಿಯಲ್ಲಿ. ಎಷ್ಟೋ ಜನ ಕುಂತ ಹೇಳ್ತೀರಿ, ಶಾಂತಿ ಕತ್ತಿ ಹೇಳ್ತೀರಿ, ಪ್ರಜಾಪ್ರಭುತ್ವದ ಕತ್ತಿ ಹೇಳ್ತೀರಿ, ಸಂವಿಧಾನದ ಮಾತು ಹೇಳ್ತೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದೊಳಗ 10 ವರ್ಷದ ಆಕಳಿಗೆ 15 ವರ್ಷದ ಆಕಳಿಗೆ ಕಡಿಬೇಕಂತ ಎಲ್ಲ ರೈತನ ನನಗೆ ತೋರಿಸ್ರಿ. ಅದಕ್ಕಾಗಿ ದಯಮಾಡಿ ನನ್ನೆಲ್ಲ ಬಸವ ಕಲ್ಯಾಣದ ಸ್ನೇಹಿತರಿಗೆ, ಹಿಂದೂಗಳಿಗೆ, ಬಜರಂಗದ ಕಾರ್ಯಕರ್ತರಿಗೆ, RSS ನ ಕಾರ್ಯಕರ್ತರಿಗೆ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ದಯಮಾಡಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ತಾವು ಹದ್ದಿನ ಕಣ್ಣಿಡಬೇಕು. ಪ್ರತಿಯೊಂದು ಗೋವಿ ಕಾಯ್ತಕ್ಕಂತ ಕೆಲಸ ನಮ್ಮೆಲ್ಲರಿಂದ ಆಗ್ಬೇಕಂತ ಹೇಳಿ ನಿಮ್ಗೆ ನಾನು ಕರೆಯನ್ನ ಕೊಡ್ತೇನೆ, ವಿನಂತಿಯನ್ನ ಮಾಡ್ತೇನೆ.